ಬಲೆ 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 ಬಾರಮ್ಮ ಈ ಕಡೆ ಬಾ ಹೇಳ್ತೀನಿ ಬಾ. ಎಷ್ಟು ಚೆನ್ನಾಗಿ ಬಿಡ್ತಿದ್ಯಮ್ಮ ಸೂರಪ್ಪನ್ ಚಿತ್ರನ. ಅಲ್ಲ ಈ ಸೂರಪ್ಪನ್ ತಾವ್ ಯೋಗಾಸನ ಕಲಿಯಕ್ ಹೋಯ್ತಿದ್ಯೋ ಚಿತ್ರ ಬರೆಯೋದನ್ ಕಲಿಯಕ್ ಹೋಯ್ತಿದ್ಯೋ? ಸೂರಪ್ಪನವ್ರಿಗೆ ಚಿತ್ರ ಬರೆಯೋದು ಗೊತ್ತಾ? ಅಯ್ಯೋ ಅವನಿಗೆ ಗೊತ್ತಿಲ್ದಿರೋ ಇದ್ಯಾನೇ ಇಲ್ಲ ಬಿಡು. ತಪ್ಪು ನಿಂದಲ್ಲ ಕಣೆ, ನಂದು. ಮಗು ಆಗೋದಕ್ಕಿಂತ ಮುಂಚೆ ನಾನು ಹಿಂದೆನೆ ಸುತ್ತಾ ಇದ್ದೆ. ಮಗು ಆದ್ಮೇಲೆ ಈ ಮಗುನ ಮರೆತು ಬಿಟ್ಟೆ, ಆ ಮಗುನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಇನ್ನ 2 ಮಕ್ಕಳಾಯ್ತು ಅಂದ್ರೆ ಆವಾಗ ನಿನ್ಗೆ ನನ್ನ ಜ್ಞಾಪಕವೇ ಇರೋದಿಲ್ಲ, ಸಂಪೂರ್ಣವಾಗಿ ಮರ್ತೇ ಬಿಡ್ತೀಯ. ಅಯ್ಯೋ ಎಲ್ಲಾದ್ರೂ ಉಂಟಾ? ಏನಪ್ಪ ಬೇಕು ನಿಮ್ಗೆ? ನಿನ್ ಮಗುಗೇನ್ ಬೇಕು ನನಗೂ ಅದೇ ಬೇಕು. ನಿಮ್ಗೆ ಬನ್ನಿ ಒಳಗಡೆ ನೋಡ್ಕೊತೀನಿ. ಅದೇ ನಿನ್ನಷ್ಟು ನೀನು ಒಬ್ಬನೇ ನಗ್ತಾ ಇದೆಯಲ್ಲ? ಏನಿಲ್ಲ. ನನಗೆ ಹೇಳ್ಬಾರ್ದ? ಏನ್ ಗುಟ್ಟ? ಗೊತ್ತೇನಿಲ್ಲ. ಹೀಗ್ ಬೇಡ, ಇನ್ನೊಂದ್ಸಲ ಹೇಳ್ತೀನಿ. ಬಾ ಒಳಗೆ. ಬರ್ತೀನಿ. ಅಮ್ಮ ಚಂದ್ರು ಬಂದ. ಚಂದ್ರು ಏನಪ್ಪಾ ಚಂದ್ರು, ಬಾ ಒಳಗೆ. ನೀನೇ ಹೋಗಿ ಬಂದ ಮಗಿದ್ಯಾ? ಅಮ್ಮ ನಾಡಿದ್ದು ನಮ್ಮೂರಲ್ಲಿ ರಥೋತ್ಸವ ಜಾತ್ರೆ ಇದೆ, ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ. ಮನೆಯವರೆಲ್ಲ ಗಾಡಿ ಮಾಡ್ಕೊಂಡು ಬಂದ್ಬಿಡಿ. ಹೂನಪ್ಪ, ಒಳಗ್ ಬಂದ್ ಹೋಗಪ್ಪ. ಇಲ್ಲಮ್ಮ ಬೇರೆ ಕೆಲಸ ಇದೆ. ಗಿರಿಜಾ ನೀವು ಬನ್ನಿ, ಹೋಗ್ತಾ ಗೌಡ್ರಿಗೂ ಹೇಳಿ ಹೋಗ್ತೀನಿ. ಬರ್ಲಾ ಸುರಿ? ನನಗೆ ಹೇಳಲ್ವಾ? ಅವ ಸೂರಿ ಅವರೆಲ್ಲ ಬರೋದ್ರೊಳಗೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡಪ್ಪ. ಓಹೋ ಬನ್ನಿ 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 ಬನ್ನಿ. ಅವ ಯಾರು ಬಂದಿದಾರ ನೋಡು? ಸೂರಿ ಅಲ್ಲಮ್ಮ. ಬರ್ತಾನಪ್ಪ, ಗಾಡಿಯಿಂದ ಎತ್ತು ಬಿಚ್ಚಿ ಕಟ್ತಾ ಇದ್ದಾನೆ. ಸರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವ ಚಾಪೆ ಹಾಕು. ಬಂದವ ಬನ್ನಿ. ಏನಮ್ಮ ಚೆನ್ನಾಗಿದ್ದೀರಾ? ಬನ್ನಿ ಬಂದ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಹುಷಾರಾಗಿದ್ದೀರಾ? ಏನೋ ಇವನಿ ಭೂಮಿಗ್ ಭಾರವಾಗಿ. ಯಾಕಮ್ಮ ಹಾಗೆ ಹೇಳ್ತೀರಾ? ವಯಸ್ಸಾಯ್ತಲ್ಲವಾ? ಪದ್ಮ ಹೆಂಗವಳೆ? ಹಾಗೇ ಇದ್ದಾಳೆ. ದೇವ್ರು ಯಾರನ್ನೂ ನೆಮ್ಮದಿಯಾಗಿರ್ಕಿಲ್ಲ. ಏನಾನ ಒಂದ್ ಕೊಡ್ಗಿ ಇಷ್ಟೇ ಇರ್ತಾನೆ ಅಂದಂಗೆ. ಅಂಬಕ ಮಿಸ್ಟಾಕ್ ಬರ್ಲಿಲ್ಲ. ಮನೇಲಿ ಪದ್ಮ ಒಬ್ಳೇ ಆಗ್ತಾಳಲ್ಲ. ಇನ್ ಸುರಿ ಊರಲ್ಲಿ ಹೇಗಿದೆ? ಚೆನ್ನಾಗಿದ್ದಾರೆ. ಕಿರಿಗೌಡ್ರು ಹೇಗಿದ್ದಾರೆ? ಬಹಳ ಚೆನ್ನಾಗಿದ್ದಾರೆ. ಏನು ಯೋಚನೆ ಮಾಡ್ಬೇಕು? ಬಾರಪ್ಪ ಸೂರಿ ಬಾ. ಹೆಂಗಿದ್ದೀಯಾ? ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಿ? ಹೂ ಕಣಪ್ಪ ಚೆನ್ನಾಗಿದೆ. ಮಗು ಹೇಗಿದ್ದಾನೆ? ಹಾ ಅವನು ಚೆನ್ನಾಗವನೆ. ಈ ಮಗ ಯಾರು? ಹಿರೇಗೌಡ್ರ ಮೊಮ್ಮಗಳು ಗಿರಿಜಾ ಅಲ್ವೇನವ? ಓ ನಮ್ ಕ್ಷೇತ್ರದಲ್ಲಿ ಹಿರೇಗೌಡ್ರ ಮೊಮ್ಮಗಳ? ಅದೇ ನಮ್ ಕೆಂಪಮ್ಮನ ಮಗಳ. ಏಟೊಂದ್ ಬೆಳೆದ್ಬಿಟ್ಟದ್ದಿ ಏನಂತಾಯಿ. ಹೆಣ್ಣು ಮಕ್ಕಳೇ ಹಂಗಿ ಒಳ್ಳೆ ಬಾಳೆ ಗಿಡ ಬೆಳೆದಂಗ್ ಬೆಳೆದು ಬಿಡ್ತಾರೆ. ವ್ಯವಸಾಯದ ಕಾಲೇಜಲ್ಲಿ ಓದ್ಕೊಂಡು ಹಳ್ಳಿಗೆ ಬಂದಿದ್ದಾರೆ ಜಮೀನು ನೋಡ್ಕೊಳಕ್ಕೆ. ಏನವ ಪಟ್ಟಣದಲ್ಲಿ ಇದ್ದು ಈ ಹಳ್ಳಿ ಜೀವನ ಹೋಗ್ತೈತಾ? ನಿಜವಾದ ಸುಖ ಸಂತೋಷ ಇರೋದೇ ಈ ಹಳ್ಳಿಲಿ. ಓಹೋ ಅಮ್ಮ, ನಿಮ್ಮ ಮೊಮ್ಮಗ ಎದ್ದು ಬಿಟ್ಟ ಕಣಪ್ಪ. ಬಂದೆ ಬರೀ ಎದ್ಬಿಟ್ಟೇನೋ. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಎಷ್ಟು ಮುದ್ದಾಗಿದ್ದಾನೆ ನಮ್ ಚಂದ್ರ ಮಗು.
ಹೌದಾ ನಿಮಗೂ ಹುಡುಗಂಗೆ ತಾಯಿ ಕಳ್ಕೊಂಡು ತಬ್ಲಿ ಆಗ್ಬಿಟ್ಟ. ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಆಗಿದೆ ನೋಡಿ. ಬಿಸಿಲಿನಲ್ಲಿ ಟವಲ್ ಎದ್ದಿ ಮೈಕೈ ಎಲ್ಲ ಒರೆಸಿ ಪೌಡರ್ ಹಾಕಿದ್ರೆ ಸ್ವಲ್ಪ ಫ್ರೆಶ್ ಆಗ್ಬಿಡ್ತಾನೆ. ಪರವಾಗಿಲ್ಲ, ಮಕ್ಕಳ ಸೇವೆನೇ ದೇವರ ಸೇವೆ. ಅಮ್ಮ ಸ್ವಲ್ಪ ಬಿಸಿನೀರು ಕೊಡ್ತೀರಾ? ಕೊಡ್ತೀನಿ ಬಾವಾ. ಪುನಃ ಮಲಗ್ಬಿಟ್ಟಪ್ಪ ನಿನ್ ಮಗ? ನೀವು ಕ್ಲೀನ್ ಆಗಿ ಒರೆಸ್ಬಿಡಿ, ನಾನು ಪೌಡರ್ ಹಾಕ್ತೀನಿ. ಬೇಡ ಬೇಡ, ನಾನೇ ಹಾಕ್ತೀನಿ. ನೀವೇ ಹಾಕ್ತೀರಾ? ಬಹಳ ಸಂತೋಷ. ಹೋಲಿ, ನೀವು ಪೌಡರ್ ಎಲ್ಲ ಹಾಕಿ ಮುಗಿಸಿದ ಮೇಲೆ ಬಟ್ಟೆ ಆದ್ರೂ ನಾನು ಹಾಕ್ಬಹುದಾ? ಬೇಡ ಅಂತೀರಾ? ಅದನ್ನ ನೀವೇ ಹಾಕ್ತೀರಾ? ಸೂರಿ, ನೀನ್ ತುಂಬಾ ಲಕ್ಕಿ ಕಣಪ್ಪ. ಯಾಕೋ? ಅಲ್ಲ, ಇವನೇನಾದ್ರೂ ಇವತ್ತು ಹಠ ಹಿಡಿದು ಇವರೇನಾದ್ರೂ ಇಲ್ಲದೆ ಹೋಗಿದ್ರೆ ನೀನ್ ಸೀರೆ ಉಟ್ಕೋಬೇಕಾಗ್ತಿತ್ತು. ಯಾಕೆ ಹಾರ? ದೇವರಿಗೆ ಹಾರ ಹಾಕೋಣ ಅಂತ. ದೇವ್ರಿಗ? ಅಲ್ಲೆಲ್ಲ ಹುಡುಕ್ತಾ ಇವ್ನಿ, ಜಿಲ್ ಕುಂತಿದ್ದೀಯಾ? ಹೂ ಕಟ್ತಾ ಇದ್ದೀಯಾ ನನ್ ತಾಯಿ? ನಮ್ಮಿತ್ತಲು ಬೆಳೆಸೋದಿಕ್ಕೆ ಇವತ್ತು ಸಾರ್ಥಕವಾಯ್ತು. ನಿಮ್ಮಪ್ಪ ಅಪ್ಪ ಹೇಳೋ ಮಾತು ನಿಜ ಕಣವ್ವ. ಹೆಣ್ಮಕ್ಳು ಬೆಳೆದ ಮ್ಯಾಗೆ ಮದ್ವೆ ಮಾಡ್ಕೋಬೇಕು, ಸಂಸಾರ ಮಾಡ್ಬೇಕು. ಯಾಕ ತಾತ, ನಾನ್ ಈ ಮನೇಲಿರೋದು ನಿನ್ಗೆ ಇಷ್ಟ ಇಲ್ವಾ? ಹೆಣ್ಣಾದವ್ರು ಬಾಳ್ಬೇಕಾದದ್ದು ಗಂಡನ ಮನೇಲಿ. ಎಷ್ಟು ಒಳ್ಳೆ ಕಡೆ ಸಂಬಂಧ. ಹುಡುಗ ಇಂಜಿನಿಯರು. ಇಂಜಿನಿಯರ್ ನನ್ಗಿಷ್ಟ ಇಲ್ಲ. ಇಲ್ಲ, ಕೂಲಿ ಕೆಲಸ ಕಟ್ಕೋತಾಳೆ. ಏನೋ ಓದ್ತೀನಿ ಅಂತ ಆಸೆ ಪಟ್ಟಿಯಲ್ಲ ಅಂತ ಆ ಮಣ್ಣವರ ಕಾಲೇಜಿಗೆ ಕಳ್ಸಿದ್ರೆ ಸಾಯೋ ತನಕ ಈ ಸುಡ್ಗಾಡಲ್ಲೇ ಬಿದ್ದು ಮಾತಾಡ್ತೀಯೇನೆ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡಿ ಮಾ. ಮುಚ್ಚೆ ಬಾಯಿ. ತಲಾಟೆ ಹಟ್ಟಿದ್ರೆ ಜುಟ್ಟಿ ಹೇಳ್ಕೊಂಡು ಹೋಗ್ತೀನಿ ನೋಡು. ನಾನೇನ್ ಎಳೆ ಮಗು ಅಲ್ಲಮ್ಮ, ಮೆಜಾರಿಟಿಗೆ ಬಂದಿದ್ದೀನಿ. ಆವತ್ತೇ ನಾ ಬಡ್ಕೊಂಡೆ ಇವಳನ್ನ ಈ ಹಾಕೊಂಪೆ ಕಳಿಸ್ಬೇಡಿ ಅಂತ. ನನ್ನ ಮಾತು ಕೇಳಿದ್ರ? ನನ್ ಮೇಲೆ ನನ್ ಕೋಪಕ್ಕೆ ಅಪ್ಪನ ಮೇಲೆ ಯಾಕಮ್ಮ ರೇಗ್ತಿ? ಅವರಪ್ಪನ ಮೇಲೆ ರೇಗೋವಾಗ ನಿಮ್ಮ ಅಪ್ಪಂದ ಯಾವ್ದಮ್ಮ ಲೆಕ್ಕ? ನಾನ್ ರೇಗೋ ಕಾಣುತ್ತೆ ಹೊರತು ಇವಳು ಮೊಂಡಾಟ ಕಾಣಲ್ಲ. ಏನೇ ಹೆತ್ತ ಹೊಟ್ಟೆ ಹೊಡ್ಸಿದ್ರೆ ನಿನ್ಗೆ ಒಳ್ಳೇದಾಗುತ್ತೇನೆ. ನಿನ್ಗೋಸ್ಕರ ಒಳ್ಳೆ ಗಂಡು ನೋಡ್ಕೊಂಡ್ ಬಂದ್ರೆ ನಮ್ಮ ಮಾತಿಗೆಲ್ಲ ಬೆಂಕಿ ಇಟ್ಬಿಟ್ಟೆಲೆ. ನೀನು ಉದ್ಧಾರ ಆಗೋಲ್ಲ. ಕಿದ್ದವ್ವ, ಅಪ್ಪ ಅಪ್ಪ ಏನ್ ಮಾಡಿದ್ರು ಮಕ್ಕಳು ಒಳ್ಳೇದಿಕ್ಕೆ ಅಲ್ವಾ? ಈಗ ಹೇಳು, ಯಾವಾಗ ಮದ್ವೆ ಆಗ್ತಿ? ಸಮಾಧಾನವಾಗಿ ಎರಡು ಮಾತು ಹೇಳು ತಾಯಿ. ಆ ಕಾಲ ಬಂದಾಗ ನಾನೇ ಹೇಳ್ತೀನಿ ತಾತ. ಬರುತ್ತೆ ಬರುತ್ತೆ ಕಣೆ. ಕೆನ್ನೆ ಸುಪ್ಪಿದ್ದು ತಲೆ ನಡ್ಸ್ಮೇಲೆ ಆ ಕಾಲ ಬರುತ್ತೆ. ಆವಾಗ ಯಾವನೇ ನಿನ್ ಮದುವೆ ಮಾಡ್ಕೊತಾನೆ ಗೊತ್ತೇ? ನನಗ್ ಚೆನ್ನಾಗ್ ಗೊತ್ತು. ಈ ಹಳ್ಳಿಲ ಯಾವನ ಮುಠಾಳನ್ ಕಟ್ಕೊಂಡು ಗರಣಿ ತಟ್ಕೊಂಡ್ ಬಿದ್ದಿರ್ತೀಯ. ಅದೇ ನಿನ್ ಹಣೆ ಬರ. ನೋಡು, ನೀನೀಗ ಹೋಗು. ನಾನು ಅವಳಿಗೆ ಸಮಯ ನೋಡಿ ಬುದ್ಧಿ ಹೇಳ್ತೀನಿ. ಹೆತ್ತವಳ್ನೆ ತಿನ್ನೋಳ ಅತ್ತೇನ್ ಬಿಟ್ಟಾಳೆ ಅಂತ ಅವಳು ನಿನ್ ಮಾತು ಕೇಳಿದ್ಲು. ಹೌದಾಯ್ತು ರೀ, ಬನ್ರಿ ಹೋಗೋಣ.
ಹೋಗ್ತೀನಮ್ಮ. ಸೂರಿ, ನಾವಿಬ್ಬರು ಹೀಗಾಗ್ತೀವಿ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತಾ? ಇಲ್ಲ. ನಂದೊಂದು ಆಸೆ. ನಿಮ್ ಕೈಲಿ ಮಾಂಗಲ್ಯ ಕಟ್ಕೊಂಡು ಒಂದು ದಿನ ನಿಮ್ ಹೆಂಡತಿಯಾಗಿ ಬದುಕಿದ್ರು ಸಾಕು, ನನ್ಗಷ್ಟೇ ತೃಪ್ತಿ. ಸಾಧ್ಯ ಇಲ್ಲ ಗಿರಿಜಾ. ಯಾಕೆ? ನೀನಷ್ಟೊಂದು ಸ್ವಾರ್ಥಿ ಆಗ್ಕೊಡುದು. ಒಂದು ದಿನ ಸಂಗಾತಿಯಾಗಿದ್ದು ನೀನು ಹೊರಟೋದ್ರೆ ನನ್ನ ಗತಿ ಏನು ಗಿರಿಜಾ? ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ. ಕೂತ್ಕೊಮ್ಮ. ಸೂರಿ, ಸ್ವಲ್ಪ ದೂರ ಅಂತ ದೇವಸ್ಥಾನದವರೆಗೂ ಬಂದಾಯ್ತು. ದೇವ್ರ ದರ್ಶನನೂ ಮಾಡಿಸ್ದೆ, ಇಲ್ಲಿ ಬಂದು ಕೂತು ಆಯ್ತು. ಇನ್ನಾದ್ರೂ ನಿನ್ ಗುಟ್ಟು ಅದೇನು ಅಂತ ಹೇಳ್ಬಾರ್ದಪ್ಪ? ಹೇಳ್ತೀನಮ್ಮ. ಅಮ್ಮ. ಏನಪ್ಪ? ಅದೇನು ಹೇಳಪ್ಪ? ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ನನ್ನ ಹತ್ರ ಹೇಳೋದಿಕ್ಕೆ ಅದೆಂತ ಸಂಕೋಚಪ್ಪ? ಅದೇನು ಹೇಳು. ಅಮ್ಮ, ನಿನಗೆ ಗಿರಿಜಾ ಗೊತ್ತಾ? ಗಿರಿಜಾ? ಯಾವ ಗಿರಿಜಾ? ಅದೇ ಗೌಡ್ರ ಗಿರಿಜಾ. ಓ, ನಮ್ಮ ಹಿರೇಗೌಡ್ರ ಮೊಮ್ಮಗಳು. ಹೇಗಿದ್ದಾಳಮ್ಮ ಅವಳು? ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಅವಳ ಸ್ವಭಾವ ಹೇಗೆ? ಸ್ವಭಾವಕ್ಕೇನೋ ಕೊರತೆ, ಚಿನ್ನದಂತ ಹುಡುಗಿ, ಅಷ್ಟು ಓದಿದ್ದಾಳೆ, ಐಶ್ವರ್ಯ ಇದೆ. ಇಷ್ಟಾದ್ರೂ ಒಂಚೂರಾದ್ರೂ ಗರ್ವ ಇದೆಯಾ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವಳ ಕೈ ಹಿಡಿಯೋನು ಅದೃಷ್ಟವಂತ. ನಾನೇ ಯಾಕೆ ಅದೃಷ್ಟವಂತ ಆಗ್ಬಾರ್ದು? ಯಾಕಮ್ಮ ಅಷ್ಟೊಂದು ತೆಚ್ಚಿಬಿದ್ದೆ? ಬ್ರಾಹ್ಮಣರ ಮನೆಗೆ ಗೌಡ್ ಹುಡುಗಿನ ಹ್ಯಾಕ್ ತಂದುಕೊಳ್ಳೋದು ಅಂತನ ಹುಡುಗಾಟ ಆಡ್ತಿದೆಯೇನೋ? ಯಾಕಮ್ಮ ಅವಳು ಮದುವೆ ಆದ್ರೆ ತಪ್ಪು ನಪ್ಪನ ಪ್ರಶ್ನೆ ಅಲ್ಲಪ್ಪ. ಇದು ಸಾಧ್ಯವ? ನಡೆಯುತ್ತಾ? ಅದೇನೋ ನನಗೆ ಗೊತ್ತಿಲ್ಲ. ಮನಸ್ಸಿಗೆ ನ್ಯಾಯ ಅಂತ ತೋರಿದ್ದನ್ನ ಮುಚ್ಚು ಮರೆ ಇಲ್ಲದೆ ಧೈರ್ಯವಾಗಿ ಮಾಡೋ ಸ್ವಭಾವನ ನೀನೇ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಆಸೆ ನಿನ್ನಲ್ಲಿ ಹೇಳ್ಕೊಂಡಿದ್ದೀನಮ್ಮ. ಚೂಡಿ, ನನ್ ಕಂದ, ಇದು ಒಂದನ್ನು ಮರೆಯಕ್ಕಾಗಲ್ವಪ್ಪ? ಅಮ್ಮ, ಇಲ್ಲಮ್ಮ, ಸಾಧ್ಯ ಆಗೋದಿಲ್ಲಮ್ಮ. ನಿನಗೆ ದುಃಖ ಆಗೋ ಹಾಗಿದ್ರೆ ನಾನು ಜೀವನ ಪರ್ಯಂತ ಹೇಗೆ ಬ್ರಹ್ಮಚಾರಿಯಾಗಿ ಎದ್ದು ಬಿಡ್ತೀನಮ್ಮ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಿನ್ ಸಂತೋಷನೇ ನನ್ ಸಂತೋಷಪ್ಪ. ನಾನು ಯಾವತ್ತೂ ಅಡ್ಡಿ ಬರಲ್ಲ. ಈ ವಿಷಯ ನಿಮ್ಮ ಅಪ್ಪನ ಕಿವಿಗೆ ಬಿದ್ರೆ ಅವ್ರು ಒಪ್ಕೋತಾರೇನೋ? ಅಪ್ಪನ ಒಪ್ಸೋ ಭಾರ ನನಗಿಲ್ಲಮ್ಮ. ನಿನ್ನ ಪೂರ್ಣವಾದ ಆಶೀರ್ವಾದ ನನ್ನ ಮೇಲಿದೆ ತಾನೆ? ಯಾವತ್ತೂ ಇದೆಯಪ್ಪ. ಏನೂ ತಿಳಿದೇ ಇರೋ ಹುಡುಗಿಯಂಗ್ ನಮ್ಮ ಹಳ್ಳಿಗೆ ಬಂದು ಇಂಥ ಕೆಲಸ ನೀನ್ ಮಾಡೋದು? ಹೊರಡು, ಗಂಟು ಮೂಟೆ ಕಟ್ಕೊಂಡು ಬಂದು ನೀನು ಊರು ಹೊರಡು. ಯಾಕೆ ತಾತ ಹಾಗಂತಿ? ಇನ್ನೇನವ ಮತ್ತೆ? ಏನು ಅಂತ ತಿಳ್ಕೊಂಡ್ಬಿಟ್ಟೆ ನಮ್ ಸೂರಪ್ಪನ? ಏನ್ ನಿಷ್ಪಟ್ಟವ್ರು ಎತ್ಕೊಂಡೋಗ ಬೊಂಬೆ ಅಂತ ತಿಳ್ಕೊಂಡ್ಬಿಟ್ಟ? ಹಾಗಲ್ಲ ತಾತ. ಅದು ಅಲ್ಲ, ಈಗೂ ಅಲ್ಲ. ಇದೇನ್ ತಮಾಷೆ ಅನ್ಕೊಂಡ್ಬಿಟ್ಯಾ? ತಮಾಷೆ ಅಲ್ಲ ತಾತ, ಅವರು ನನ್ನ ಇಷ್ಟಪಟ್ಟಿದ್ದಾರೆ. ಏನವ್ವಾ, ಏನ್ ಹೇಳ್ತಿದೀಯವ್ವಾ? ನಂಗ್ ನಂಬೋಕೆ ಆಗ್ತಿಲ್ವಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ ತಾತ, ಅವರು ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಹೌದು ತಾತ, ನಿನಗೊಪ್ಗೆನಾ? ಹೇಳು ತಾತ. ಏನ್ ಹೇಳ್ಬೇಕು ನಂಗೆ ತೋಚ್ತಾ ಇಲ್ಲ ಮಗ. ದ್ಯಾವ್ರ ಸಂಕಲ್ಪ ಹಂಗೆ ಐತೆ ಅಂದ್ರೆ ಆಗ್ಲಿ ಬಿಡು.